ಚೌತಿ ಹಬ್ಬ ಅಂದರೆ ಗಣೇಶ ಚತುರ್ಥಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಅತ್ಯಂತ ಶುಭವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಪಾರ್ವತಿ ದೇವಿ ತನ್ನ ಶರೀರಕ್ಕೆ ಹಚ್ಚಿದ ಅರಿಶಿಣದಿಂದ ಒಬ್ಬ ಬಾಲಕನನ್ನು ನಿರ್ಮಿಸುತ್ತಾರೆ. ಆತನನ್ನು ಬಾಗಿಲಲ್ಲಿ ಕಾವಲಾಗಿ ನಿಲ್ಲಲು ಹೇಳುತ್ತಾಳೆ. ಶಿವನು ಬಂದು ಒಳಗೆ ಹೋಗಲು ಯತ್ನಿಸಿದಾಗ ಬಾಲಕನು ನಿರಾಕರಿಸುತ್ತಾನೆ. ಕೋಪಗೊಂಡ ಶಿವನು ಆತನ ತಲೆಯನ್ನು ಕಡಿದು ಹಾಕುತ್ತಾನೆ. ಇದರಿಂದ ಪಾರ್ವತಿ ದೇವಿ ಅತೀವ ದುಃಖಿಸುತ್ತಾರೆ. ಶಿವನು ತನ್ನ ತಪ್ಪನ್ನು ಅರಿತು ಗಜದ ತಲೆಯೊಂದಿಗೆ ಆ ಬಾಲಕನಿಗೆ ಪುನರ್ಜೀವ ಕೊಟ್ಟರು. ಈತನೇ ಗಜಾನನ. ಅಂದಿನಿಂದ ಯಾವ ಕಾರ್ಯಕ್ಕೂ ಮೊದಲು ಈ ಮಗುವನ್ನು ಪೂಜಿಸಬೇಕು. ಆತನೇ ವಿಘ್ನ ವಿನಾಯಕ ಎಂದು ಶಿವ ದೇವರು ಹೇಳುತ್ತಾರೆ. ಭಕ್ತರು ಈ ಹಬ್ಬವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ. ಗಣಪತಿ ಎಲ್ಲ ಕಷ್ಟಗಳನ್ನು, ವಿಘ್ನಗಳನ್ನು, ದುಷ್ಟ ಶಕ್ತಿಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥರು, ಹೊಸ ಕೆಲಸ ಆರಂಭಿಸುವವರು ಈ ದಿನ ಗಣಪತಿಯನ್ನು ಪೂಜಿಸಿ ಶುಭಾರಂಭ ಮಾಡುತ್ತಾರೆ. ಹೀಗೆ ಹಲವರಲ್ಲಿ ಹಲವು ನಂಬಿಕೆಗಳು. ಈ ವರ್ಷ ವಿಘ್ನ ವಿನಾಶಕನು ಎಲ್ಲರ ಸಂಕಟಗಳನ್ನು ದೂರಗೊಳಿಸಲಿ. ಆರೋಗ್ಯ, ಶಾಂತಿ, ಸಮೃದ್ಧಿ, ಯಶಸ್ಸು, ಮಂಗಳವನ್ನೇ ಕರುಣಿಸಲಿ.